ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. RSS ಮೇಲೆ ಕಠಿಣವಾದ ನಿಯಮಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಹಾಕಬೇಕು, ಅದಕ್ಕೆ ಕಡಿವಾಣ ಹಾಕಬೇಕು. ಇಂತಹದ್ದೊಂದು ಚರ್ಚೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಟ್ ಅದನ್ನು ಸಂಘಿಗಳು, RSS, BJP ತಮ್ಮ ನೀಚತನವನ್ನು ಬಳಸ್ಕೊಂಡು ಯಾವ ದಿಕ್ಕಿಗೆ ತಿರುಗಿಸ್ತಾ ಇದೆ ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು RSS ಯಾಕೆ ಪ್ರಿಯಾಂಕ್ ಖರ್ಗೆ ಅವರ ಒಂದೇ ಒಂದು ಪ್ರಶ್ನೆಗೆ ಬಾಯಿ ಮುಚ್ಕೊಂಡಿದೆ? BJP ಯಾಕೆ ಬಾಯಿ ಮುಚ್ಕೊಂಡಿದೆ? ಸಂಘಿಗಳು ಯಾಕೆ ಪ್ರಿಯಾಂಕ್ ಖರ್ಗೆ ಅವರ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ? ಆ ಪ್ರಶ್ನೆ ಏನು? ಎಲ್ಲರೂ ಕೇಳುತ್ತಿರುವಂತಹ ಸಿಂಪಲ್ ಪ್ರಶ್ನೆ. RSS ಅನ್ನುವಂತಹ ಒಂದು ಗುಂಪೇನಿದೆ, ನಾನು ಗುಂಪು ಅಂತಾನೆ ಕರಿತೀನಿ ಅದನ್ನ, ಅದು ನೋಂದಣಿಯಾಗಿದೆಯಾ? ನೋಂದಣಿ ಆಗಿದ್ದರೆ ಅದರ ನೋಂದಣಿ ಪತ್ರವನ್ನು ತೋರಿಸಿ. ಇದಿಷ್ಟೇ ಪ್ರಿಯಾಂಕ್ ಖರ್ಗೆ ಕೇಳ್ತಿರೋದು. ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಲಾರದೆ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ. BJP, RSS, ಸಂಘಿಗಳು, ಮನುವಾದಿಗಳು ಎಲ್ಲರ ಬಾಯಿಗೂ ಬೀಗ ಬಿದ್ದಿದೆ. ಅದು ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಾರೆ. ಹಾಗಾದರೆ RSS ನೋಂದಣಿ ಆಗಿಲ್ಲ ಅನ್ನೋದು ಪಕ್ಕ. ನೋಂದಣಿ ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ? ಏನೋ ಜಗತ್ತಿನ ಅತಿ ದೊಡ್ಡ ಗುಂಪು ನಮ್ದು ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅಷ್ಟು ದೊಡ್ಡ ಗುಂಪಾಗಿದ್ದಾಗ ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ? ಅಂದರೆ ಈ ದೇಶದ ಕಾನೂನಿನ ಮೇಲೆ ನಿಮಗೆ ಗೌರವ ಇಲ್ವಾ? ಈ ದೇಶದ ಕಾನೂನನ್ನು, ಈ ಮಣ್ಣಿನ ಕಾನೂನನ್ನು ನೀವು ಪಾಲಿಸೋದಿಲ್ವಾ? ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಮೊದಲ ಪ್ರಕ್ರಿಯೆ ಆಗಬೇಕು. ನೀವೊಂದು ಸಂಘಟನೆ ಅಂತ ಮಾಡ್ತೀವಿ ಅಂದರೆ ಇದು ಸಂಘಟನೆ ಅಲ್ಲ, ಯಾಕಂದರೆ ರಿಜಿಸ್ಟರ್ ಆಗಿಲ್ಲ. ಇದು ಗುಂಪಿದು ಗುಂಪಲ್ಲ ನಮ್ದು ಸಂಘಟನೆ ಅನ್ನೋದಾದರೆ ತೋರಿಸಿ. ಇಂತಹ ಹೆಸರಲ್ಲಿ ಈ ರೀತಿಯಾಗಿ ಇಂತಹ ದಿನಾಂಕಕ್ಕೆ ಇಂತಹ ಜಾಗದಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀವಿ, ನೋಂದಾಯಿಸಿದ್ದೀವಿ ನಮ್ಮ ಸಂಘಟನೆಯನ್ನು ಅಂತ. ಗುಂಪಿದು. ಈ ಗುಂಪು ಏನೆಲ್ಲ ಮಾಡಿದೆ ದೇಶದಲ್ಲಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಎಷ್ಟು ವಿಷ ಕಕ್ಕುತ್ತೆ, ಎಷ್ಟು ಈ ದೇಶವನ್ನು ಹಿಂದಕ್ಕೆ ಕೇಳ್ಕೊಂಡು ಹೋಗೋದಕ್ಕೆ ನೋಡುತ್ತೆ. ಹಿಂದೂ ರಾಷ್ಟ್ರದ ಹೆಸರಿನಲ್ಲಿ ದಲಿತರ ಮೇಲೆ ಏನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಯಾವಾಗಲೂ ಮಾತಾಡಿದ್ದೀನಿ, ನಿಮ್ಮ ಹತ್ರ ಯಾವಾಗಲೂ ಮಾತಾಡಿದ್ದೀನಿ. ಸೊ ಈಗ ಈ ಪ್ರಶ್ನೆಯನ್ನು ಮುಂದಿಡುವಂಥದ್ದು ಅಥವಾ ಈ ಸನ್ನಿವೇಶ ಬಂತಲ್ಲ, ಯಾಕೆ ಬಂತು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ, ಕಳೆದ 2-3 ದಿನಗಳ ಹಿಂದೆ ಒಂದು ಪತ್ರ ವೈರಲ್ ಆಯಿತು. ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದಿರುವಂತಹ ಪತ್ರ. ಆ ಪತ್ರದಲ್ಲಿ RSS ಅನ್ನುವಂಥದ್ದು ಎಲ್ಲಂದರಲ್ಲಿ ಸಭೆಗಳನ್ನು, ಬೈಠಕ್ಗಳನ್ನು, ಅವರ ಕವಾಯತ್ತುಗಳನ್ನು, ಲಾಠಿ ತಿರುಗಿಸುವಂತಹ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಭಯವನ್ನು ಬಿತ್ತುತ್ತಾ ಇದ್ದಾರೆ. ಅದರಲ್ಲೂ ಸಹ ಕೆಲವು ಸರ್ಕಾರಿ ಸ್ಥಳಗಳಲ್ಲಿಯೂ ಸಹ ನಡೆಸ್ತಿದ್ದಾರೆ, ಶಾಲೆಗಳು ಕಾಲೇಜುಗಳಲ್ಲೂ ನಡೆಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಪಾರ್ಕು, ಮೈದಾನ ಇವೆಲ್ಲ ಸಾರ್ವಜನಿಕ ಗೌರ್ನಮೆಂಟ್ ಜಾಗಗಳು. ಇಲ್ಲಿ ಮಾಡೋದಕ್ಕೆ ಅವರು ಯಾವುದೇ ಪರ್ಮಿಷನ್ ತಗೊಳ್ಳದಿರೋ ಮಾಡ್ತಿದ್ದಾರೆ. ಇದರ ಮೇಲೆ ಕಡಿವಾಣ ಹೇರಬೇಕು. ಯಾಕಂದರೆ ಶಾಲೆಗಳಲ್ಲಿ ಮಕ್ಕಳಿರ್ತಾರೆ, ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ವಿಷ ಬಿತ್ತ ಕೆಲಸ ಆಗ್ತಿದೆ. RSS ಅದನ್ನೇ ಮಾಡೋದು. ಮುಸ್ಲಿಮರ ವಿರುದ್ಧ ದ್ವೇಷ ಬಿತ್ತುತ್ತೆ. ಮುಸ್ಲಿಮರನ್ನು ಹೇಗಾದರೂ ಟಾರ್ಗೆಟ್ ಮಾಡಿ ಅವರನ್ನು ಸೈಲೆಂಟ್ ಮಾಡಿದ್ರೆ ಅಥವಾ ಅವ್ರಿಗೆ ಒಂದು ಗತಿ ಕಾಣಿಸಿದ್ರೆ ಆ ನಂತರ ತಮ್ಮ ಅಜೆಂಡಾ, ಹಿಡನ್ ಅಜೆಂಡಾ ಆದ ಹಿಂದೂ ರಾಷ್ಟ್ರ ಸ್ಥಾಪನೆ ಆಗುತ್ತೆ. ಹಿಂದೂ ರಾಷ್ಟ್ರ ಸ್ಥಾಪನೆ ಅಂದರೆ ಜಾತಿ ವ್ಯವಸ್ಥೆ, ಬ್ರಾಹ್ಮಣರಿಗೆ ಎಲ್ಲವನ್ನು ಕೊಟ್ಟು ಮಿಕ್ಕವರೆಲ್ಲ ಗುಲಾಮರಾಗೋದು. ಆ ಅಸ್ಪೃಶ್ಯ ಸಮುದಾಯಗಳು ವಾಪಸ್ಸು, ನೀವು ಸ್ಕೂಲ್ಗೆ ಹೋಗಂಗಿಲ್ಲ, ಓದಂಗಿಲ್ಲ, ಹೋಟ್ಲಿಗೆ ಬರಂಗಿಲ್ಲ, ನೀರು ಕುಡಿಯಂಗಿಲ್ಲ, ನೀರು ಮುಟ್ಟಂಗಿಲ್ಲ, ಬೀದಿಗೆ ಬರಂಗಿಲ್ಲ, ಏನು ಮಾಡಂಗಿಲ್ಲ. ನೀವು ಹುಟ್ಟಿರೋದೇ ಗುಲಾಮರಾಗಿ. ನೀವು ಅಸ್ಪೃಶ್ಯರು, ಊರಾಚೆ ಇರಿ, ನಿಮ್ಗೆ ನಾವೇನಾದ್ರು ಬಿಸ್ಕೆಟ್ ಬಿಸಾಕರೆ ತಿನ್ನಿರಿ, ಇಲ್ಲಾಂದರೆ ಸತ್ತೋಗ್ರಿ. ಇಂತಹ ಪರಿಸ್ಥಿತಿಯನ್ನು ಮತ್ತೆ ನಿರ್ಮಾಣ ಮಾಡಬೇಕು. ಆಗ ಹಿಂದೂ ರಾಷ್ಟ್ರ ಪರಿಪೂರ್ಣ ಆಗುತ್ತೆ. ಇದನ್ನು ಮಾಡ್ತಾ ಇರುವಂಥದ್ದು, ಇದನ್ನು ದ್ವೇಷ ಬಿತ್ತೋದು ಅಂತ ಇನ್ನೇನಂತಾರೆ. ಇಂತಹದ್ದನ್ನು ಶಾಲೆಗಳಲ್ಲಿ ಮಾಡಿದಾಗ ಶಾಲಾ ಮಕ್ಕಳ ಮನಸ್ಸಿನ ಮೇಲೆ ಎಂತಹ ಪರಿಣಾಮ ಬೀರುತ್ತೆ? ಇದೇ ಪರಿಣಾಮ ಬೀರೋದು. ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗೆ ಒಂದು ಒಕ್ಕಣೆ ಬರೆದು ಫಾರ್ವರ್ಡ್ ಮಾಡಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ. ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ. ಸೂಕ್ತ ಕ್ರಮ ಅಂದರೆ ಇಂತಹ ವಿಚಾರದಲ್ಲಿ ಏನೋ ಒಂದು ರಾತ್ರಿಯಲ್ಲಿ, ಒಂದು ದಿನದಲ್ಲಿ, 2 ದಿನಗಳಲ್ಲಿ ಮಾಡುವಂಥದ್ದಲ್ಲ, ಒಬ್ಬರು ಇಬ್ಬರು ಕೂತ್ಕೊಂಡು ನಿರ್ಧರಿಸುವಂಥದ್ದಲ್ಲ. ಹಾಗಾಗಿ ನಮಗೆ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ತಮಿಳುನಾಡಿನ ರೀತಿಯಲ್ಲಿ, ತಮಿಳುನಾಡು ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ RSS ಅನ್ನು ಕಟ್ಟಿ ಹಾಕೋದಕ್ಕೆ, RSSನ ದ್ವೇಷ ಹರಡುವಿಕೆಯ ಏನು ಅವರ ಪೂರ್ತಿ ಒಂದು ಯೋಜನೆಗಳಿದ್ದಾವೆ, ಅವುಗಳ ಮೇಲೆ ಕಡಿವಾಣ ಹೇರೋದಕ್ಕೆ ಕ್ಲಿಷ್ಟವಾದಂಥ, ಕಠಿಣವಾದಂತಹ ನಿಯಮಗಳನ್ನು ಹೇರಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ
ಇವರು ನಂಜು ಹರಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಅದಕ್ಕೆ ನಿಯಮಗಳನ್ನು ಫ್ರೇಮ್ ಮಾಡಬೇಕು ಅಂತ ಒಂದು ಸಮಿತಿಯ ರೂಪದಲ್ಲಿ ಅಥವಾ ಕೆಲವರನ್ನು ಅದಕ್ಕೆ ಆ ಜವಾಬ್ದಾರಿಯನ್ನು ಕೆಲವರಿಗೆ ಕೊಟ್ಟು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸ್ವತಃ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕೆಲಸವನ್ನು ವಹಿಸಿದ್ದಾರೆ ಕೆಲವರಿಗೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದರೆ ತಮಿಳುನಾಡಿನಲ್ಲಿ ಏನಿದೆ ತಮಿಳುನಾಡಿನಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ. ಯಾಕೆಂದರೆ ಅಲ್ಲಿ ಇರುವುದೇ ದ್ರಾವಿಡ ಪಕ್ಷಗಳ ಸರ್ಕಾರ. AIADMK ಬಂದರೂ ಅದು ದ್ರಾವಿಡ ಪಕ್ಷನೇ. ಇವರು ಏನು BJP ಜೊತೆ ಒಂದೆರಡು ದಿನ ಕೈ ಕುಲುಕಿದ ತಕ್ಷಣ ಅಲ್ಲಿ ದ್ರಾವಿಡತನವನ್ನು ಬಿಟ್ಟು ಕೊಟ್ಟು ಮುಂದಕ್ಕೆ ಏನಾದ್ರು ಮಾಡ್ತೀನಿ ಅಂದರೆ AIADMK ರಾತ್ರೋರಾತ್ರಿ ನಿರ್ನಾಮ ಆಗುತ್ತೆ. ಆ ಕಾರಣಕ್ಕಾಗಿ BJPಯೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ರು, ಮುರಿದು ಹೋಗಿದೆ. ಮತ್ತೆ ಮೈತ್ರಿ ಮಾಡ್ಕೋಬೇಕು ಅಂತ BJP ದುಂಬಾಲು ಬೀಳ್ತಾ ಇದೆ. ಆದರೆ BJPಗೆ AIADMK ಹೇಳ್ತಾ ಇದೆ, ಮೈತ್ರಿ ಚುನಾವಣೆಗೆ ಮಾತ್ರ ಆದರೆ ಓಕೆ, ನಾವು ಬರ್ತೀವಿ, ಚುನಾವಣೆ ಮುಗಿದು ಚುನಾವಣೆ ನಂತರ ನಾವು ಗೆದ್ದ ಮೇಲೆ ಸರ್ಕಾರದಲ್ಲಿ ನಿಮ್ಮನ್ನು ಭಾಗ ಆಗಿಸ್ಕೊಳ್ಳೋದಿಲ್ಲ, ಸರ್ಕಾರ ಕೇವಲ AIADMK ಮಾತ್ರ ಇರುತ್ತೆ, ಅದಕ್ಕೆ ಒಪ್ಪೋಂಗಿದ್ರೆ ನೋಡಿ ಮೈತ್ರಿ ಮಾಡ್ಕೊಳ್ಳೋಣ, ಆ ಮಟ್ಟಕ್ಕೆ AIADMK ಹೇಳ್ತಾ ಇದೆ. ಯಾಕೆಂದರೆ ದ್ರಾವಿಡ ಅನ್ನುವಂಥ ತತ್ವ ಸಿದ್ಧಾಂತ ಇದೆಯಲ್ಲ, ಅದರ ವಿರುದ್ಧ ನಿಂತ್ಕೊಂಡು ಅವರು ಬದುಕೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ರಾಜಕೀಯವಾಗಿ ಬದುಕೋಕ್ಕಾಗೋದಿಲ್ಲ, ಅಸ್ತಿತ್ವನೇ ಇರಲ್ಲ. ಸೊ ಅಲ್ಲಿ ಈಗ DMK ಪಕ್ಷ ಇದೆ, MK ಸ್ಟಾಲಿನ್ ಮುಖ್ಯಮಂತ್ರಿ, ಅವರು ಹೇಗೆ ನಡೆಸ್ಕೊಳ್ತಿದ್ದಾರೆ ಅದನ್ನು ಸ್ಟಡಿ ಮಾಡಬೇಕು ಅಂತ ಕರ್ನಾಟಕ ನೋಡ್ತಿರೋದು. ಹೇಗೆ ನಡೆಸ್ಕೊಳ್ತಿದ್ದಾರೆ ಅಲ್ಲಿ RSS ಎಲ್ಲ ಕಡೆ ಮಾಡ್ದಂಗೆ, ಅದರಲ್ಲೂ ಬೇರೆ ಉತ್ತರ ಭಾರತದಲ್ಲಿ ಮಾಡ್ದಂಗೆ ದಕ್ಷಿಣ ಭಾರತದಲ್ಲಂತೂ ಅವಕಾಶನೇ ಇಲ್ಲ. ಅವ್ರು ಏನು ಮಾಡಿದ್ರು ನಡೆಯುತ್ತೆ ಉತ್ತರ ಭಾರತದಲ್ಲಿ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಇಂತಹ ಜಾಗಗಳು ಏನು ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಯಾವ ಪರ್ಮಿಷನು ಬೇಕಾಗಿಲ್ಲ, ಯಾವ ರೂಲ್ಸು ಅಪ್ಲೈ ಮಾಡಲ್ಲ. ಬೀದಿಗಳಲ್ಲಿ ಅವ್ರು ಇಷ್ಟ ಬಂದಂಗೆ ಬಳಸ್ಕೊಳ್ತಾರೆ, ಅವರು ಇಷ್ಟ ಬಂದಂಗೆ. ಯಾಕಂದರೆ ಅಲ್ಲಿನ ಸರ್ಕಾರಗಳೇ ಅವುಗಳಿಗೆ ಬೆಂಬಲ ಕೊಡ್ತವೆ. ಯಾಕಂದರೆ ಆ ಸರ್ಕಾರಗಳು ಇವರು ಹುಟ್ಟಿಸಿರೋ ಸರ್ಕಾರಗಳು, RSS ಹುಟ್ಟಿರುವಂಥ BJP, RSSಗೆ ಹುಟ್ಟಿರೋ BJP ಸರ್ಕಾರಗಳು ಅಲ್ಲಿರೋದು. ಹಾಗಾಗಿ ಅವ್ರಿಗೆ ಯಾವ ನಿರ್ಬಂಧಗಳು ಅಲ್ಲಿಲ್ಲ. ಆದರೆ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಸ್ವಲ್ಪ ರಿಯಾಯಿತಿ ಇದೆ. ಯಾಕೆಂದರೆ ಇಲ್ಲಿ ಸ್ವಲ್ಪ ಹಿಂದುತ್ವ ಅನ್ನುವಂತಹ ವಿಷಯ ಹರಡ್ಕೊಂಡ್ಬಿಟ್ಟಿದೆ ಬಿಕಾಸ್ ಆಫ್ BJP ಸಕ್ಸಸ್ ಆಗಿ ಅದನ್ನು ಕೇವಲ ಕರ್ನಾಟಕ, ಬೇರೆ ಯಾವ ದಕ್ಷಿಣ ಭಾರತದ ರಾಜ್ಯದಲ್ಲೂ ಇಲ್ಲ, ಬೇರೆ ಎಲ್ಲೂ ಇಲ್ಲ. ತಮಿಳುನಾಡಿನಲ್ಲಂತೂ ಅವಕಾಶನೇ ಇಲ್ಲ. ಸೊ ಅಲ್ಲೇನು ಮಾಡಿದ್ದಾರೆ ತಮಿಳುನಾಡಿನಲ್ಲಿ, ನೀವು ಸಭೆ ನಡೆಸಿದ್ರೆ 4 ಗೋಡೆಗಳ ಮಧ್ಯೆನೇ ನಡೆಸಬೇಕು. 4 ಗೋಡೆಗಳ ಮಧ್ಯೆ ನಡೆಸುವ ಸಭೆಗೂ ಸಹ ನೀವು ಪೊಲೀಸರಿಗೆ ಮಾಹಿತಿ ಕೊಡಬೇಕು, ಪೊಲೀಸರಿಂದ ಒಪ್ಪಿಗೆ ಪಡ್ಕೊಳ್ಳೇಬೇಕು. ನಮ್ಮ ರೂಮಲ್ಲಿ ನಾವು ಮಾಡ್ಕೊಳ್ತೀವಿ, ಇಲ್ಲ RSS ಸಭೆ ಎಲ್ಲೆಲ್ಲೂ ನಡೆಸಂಗಿಲ್ಲ, 4 ಗೋಡೆ ಮಧ್ಯೆನೇ ನಡೆಸಬೇಕು, ಅದಕ್ಕೂ ಪರ್ಮಿಷನ್ ತಗೋಬೇಕು, ಬಿಡೋದೇ ಇಲ್ಲ, ಅಲ್ಲಿ ಸ್ಟ್ರಿಕ್ಟು. ಆಮೇಲೆ ಬೀದಿಗಳಲ್ಲಿ ಬಂದು ನಾವು ಪಥ ಸಂಚಲನ ಅಂತೆ, ಲಾಠಿ ಪ್ರದರ್ಶನ ಅಂತೆ, ಏನೇನೋ ಮಾಡಕ್ಕೆ ಹೊರಟ್ರೆ ಅವಕಾಶ ಇಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ರು. RSS ಕೋರ್ಟ್ಗೆ ಹೋಯ್ತು, ಕೋರ್ಟಲ್ಲಿ ಕಟ್ಟುಕತೆಗಳನ್ನು ಕಟ್ಟುತ್ತಿದ್ದು RSS. ಹೇಗೆ ಬಾಬರಿ ಮಸೀದಿ ಧ್ವಂಸದ ಸಂದರ್ಭದಲ್ಲಿ ನಾವು ಒಂದು ಇಟ್ಟಿಗೆನೂ ಸಹ ಅಲುಗಾಡಿಸೋದಿಲ್ಲ ಅಂತ ಸುಳ್ಳು ಹೇಳಿ ಅಫಿಡವಿಟ್ ಕೊಟ್ಟು, ಆ ನಂತರ ದ್ರೋಹ ಬಗೆದು, ಇಡೀ ದೇಶಕ್ಕೆ ದ್ರೋಹ ಬಗೆದು ಬಾಬರಿ ಮಸೀದಿಯನ್ನು ಹೊಡೆದು ಹಾಕಿದ್ರಲ್ಲ, ಅದೇ ರೀತಿ ಈ ವಿಚಾರದಲ್ಲೂ ಏನೋ ಹೇಳಿದೆ ಕೋರ್ಟಲ್ಲಿ. ಕೋರ್ಟ್ ಹಾಗಾಗಿ ಇದು ಪ್ರಜಾಪ್ರಭುತ್ವ ಅಲ್ವಾ, ಎಲ್ಲರಿಗೂ ಅಧಿಕಾರ ಇರುತ್ತೆ, ಅವ್ರಿಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿದೆ. ಅದಕ್ಕೂ ಸಹ ಒಂದು ಕಂಡೀಷನ್ ಹಾಕಿದೆ, ಸರ್ಕಾರ ಹೇಳುವ ಹಾದಿಯಲ್ಲೇ ಅದು ಸಾಗಬೇಕು. ಸರ್ಕಾರ ರೂಟ್ ಮ್ಯಾಪ್ ಹಾಕ್ಕೊಡುತ್ತೆ. ಇದರಲ್ಲಿ ಅದು ವರ್ಷಕ್ಕೆ 50 ಸತಿ 100 ಸತಿ ಎಲ್ಲ ಮಾಡೋಕ್ಕಾಗಲ್ಲ. ಏನೋ ವಿಶೇಷ ದಿನ 1, 2 ಅಷ್ಟೇ, ಬೇರೆ ಏನಿಲ್ಲ ಅಂತ ಕೊಟ್ಟಿರೋದ್ರಿಂದ ಅದಕ್ಕೆ ಮಾತ್ರ ತಮಿಳುನಾಡಿನಲ್ಲಿ ಅವಕಾಶ ಸಿಗ್ತಿದೆ. ಅದು ಬಿಟ್ಟಂತೆ ಪಾರ್ಕಲ್ಲಿ ಮಾಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋದಾಗ ನಿಮಗೆ ಕಾಣಿಸ್ತಾರಲ್ಲ ಒಂದಷ್ಟು ಜನ ಚಡ್ಡಿ ಹಾಕ್ಕೊಂಡು ಅಲ್ಲೊಂದು ಬಾವುಟ ನೆಟ್ಕೊಂಡು, ಇದು ಭಾರತದ ಬಾವುಟ, ದೇಶದ ಬಾವುಟ ಹಾರಿಸೋದೇ ಇಲ್ಲ ಅವರು. ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅವರು ಒಪ್ಪೋದೇ ಇಲ್ಲ ಈ ದೇಶದ ಬಾವುಟನ. ಈ ದೇಶದ ರಾಷ್ಟ್ರಗೀತೆ ಹಾಡಲ್ಲ ಅವರು ಯಾವುದೇ ಸಭೆಯಲ್ಲಿ ರಾಷ್ಟ್ರಗೀತೆ ಹಾಡಲ್ಲ, ಈ ರಾಷ್ಟ್ರದ ಧ್ವಜವನ್ನು ಹಾರಿಸಲ್ಲ. ಸೊ ಇದು ಯಾವುದೂ ಇಲ್ಲದೆ ಅವ್ರದೇ ಏನೋ ಬೇರೆ ಏನೋ, ಅಯ್ಯೋ ನಾವು ಈ ದೇಶದ ಸಂವಿಧಾನವನ್ನು ಕೇರ್ ಮಾಡಲ್ಲ, ಈ ಮಣ್ಣಿನ ಕಾನೂನು ಕೇರ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡಿರ್ತಾರೆ. ಲಾಠಿಗಳು ಸುತ್ತಕೊಂಡು ಚಡ್ಡಿಗಳು ಹಾಕ್ಕೊಂಡು ಓಡಾಡ್ಕೊಂಡಿರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ ತಮಿಳುನಾಡಲ್ಲಿ. ಯಾವುದೇ ಸಾರ್ವಜನಿಕ ಪ್ರದೇಶದಲ್ಲಿ ನೀವು ಓಡಾಡಂಗಿಲ್ಲ ಆ ರೀತಿ, ಅಥವಾ ಸಭೆ ಸೇರಂಗಿಲ್ಲ, ಬೈಠಕ್ ಅಂತ ಏನೋ ಮಾಡ್ತಾರಲ್ಲ ಆ ಥರದ್ದು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಇನ್ನು ಸರ್ಕಾರಿ ಜಾಗಗಳಲ್ಲಂತೂ ಚಾನ್ಸೇ ಇಲ್ಲ. ಪಾರ್ಕಲ್ಲಿ ಮೈದಾನದಲ್ಲೇ ಇಲ್ಲ ಅಂದಮೇಲೆ ಸರ್ಕಾರಿ ಜಾಗದಲ್ಲಿ ಎಲ್ಲಿಂದ ಕೊಟ್ಟಾರು? ಅಷ್ಟೇ, ಅಲ್ಲಿ ಎತ್ಕೊಂಡೋಗಿ ರುಬ್ಬೋದೇ ಸೀದಾ, ಅವಕಾಶನೇ ಇಲ್ಲ. ಆದರೆ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ. ಕೆಲವು
ಕಾಂಗ್ರೆಸ್ ಅವರು ಸೇರಿದಂತೆ, ಕಾಂಗ್ರೆಸ್ ನಾಯಕರು ಸೇರಿದಂತೆ ಏನು ಒಳಗೊಳಗೆ ಸಂಗೀತ್ವ ತುಂಬಿಕೊಂಡಿರುವಂತಹ ವಿಷಕಾರಿ ಜಂತುಗಳು, ಅವ್ರದ್ದೊಂದಷ್ಟು ಇನ್ಸ್ಟಿಟ್ಯೂಟ್ಗಳು ಇರ್ತವೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು, ಅಲ್ಲಿ ಅವಕಾಶ ಮಾಡಿಕೊಟ್ಬಿಡೋದು. ನೀವು ಇಲ್ಲಿ ಶಿಬಿರ ಮಾಡ್ಕೊಳ್ಳಿ, ಲಾಠಿ ಸುತ್ತೋದು ಮಾಡಿ, ಬೈಠಕ್ ಮಾಡಿ, ಇನ್ನೇನೋ ಮಾಡಿ ಅಂತ. ಅದಕ್ಕೂ ಸಹ ಕಡಿವಾಣ ಹಾಕಬೇಕು ಅನ್ನೋದು ಈಗ ಪ್ರಿಯಾಂಕ್ ಖರ್ಗೆ ಅವರ ಕೂಗು, ಒತ್ತಡ. ಅದಕ್ಕೆ ಇಡೀ ರಾಜ್ಯದಲ್ಲಿ ಸಮಾನತೆಯನ್ನು ಬಯಸುವವರು, ಈ ರಾಜ್ಯ ಶಾಂತಿಯ ತೋಟ ಅಂತ ನಂಬಿರುವವರು, ಶಾಂತಿಯ ತೋಟವಾಗೇ ಉಳಿಬೇಕು ಅಂತ ಆಶಿಸುವವರು ಎಲ್ಲರೂ ಸಹ ಈಗ ಬೆಂಬಲ ಕೊಡ್ತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ನೇರವಾಗಿ ಮಧ್ಯಪ್ರವೇಶ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಪರಮೇಶ್ವರ್ ಇದ್ದಾರಲ್ಲ ಗೃಹ ಮಂತ್ರಿ, ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ. ಅವರು ಏನಿದ್ರು ಬ್ರಾಹ್ಮಣರನ್ನ ಮೆಚ್ಚಿಸೋದಕ್ಕೆ ಏನಾದರೂ ಮಾಡೋಕ್ಕೆ ಹೇಳಿ ಚೆನ್ನಾಗಿ ಮಾಡ್ತಾರೆ. ಬೇಕಾದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬೆಂಬಲವಾಗಿ ನಿಂತ್ಕೊಳ್ತಾರೆ. ಬ್ರಾಹ್ಮಣರಿಗೆ ಅನುಕೂಲ ಆಗಬೇಕು, ಎಲ್ಲ ಒಂದು ಆರತಿ ಅಂತ ಮಾಡೋದು, ಅಲ್ಲಿ ಬ್ರಾಹ್ಮಣರಿಗೆ ಒಂದಷ್ಟು ದುಡ್ಡು ಹಾಕೋದು, ಇನ್ನೇನೋ ಪೂಜೆ ಮಾಡೋದು, ಅಲ್ಲಿ ಬ್ರಾಹ್ಮಣರಿಗೆ ಒಂದಷ್ಟು ಸುರಿಯೋದು. ಈ ಪರಮೇಶ್ವರು ದಿನ ಬೆಳಗಾದರೆ ಮನೇಲಿ ಯಾವುದೋ ಒಂದು ಹೋಮ ಹವನ ಅದು ಇದು ಮಾಡೋದು, ಅವ್ರಿಗೊಂದಷ್ಟು ದುಡ್ಡು ಸುರಿಯೋದು, ಅವ್ರ ಜೇಬ್ ತುಂಬಿಸೋದೆ ಇವ್ರ ಕೆಲಸ. ಸರಿ, ಇಷ್ಟೆಲ್ಲ ಮಾಡ್ತೀರಲ್ಲ, ಅಂಬೇಡ್ಕರ್ ಹೆಸರು ಯಾಕೆ ಹೇಳ್ತೀರಿ ಅಂದರೆ, ಇಲ್ಲ, ಅಂಬೇಡ್ಕರ್ ಹೆಸರಲ್ಲೇ ರಾಜಕೀಯ ಮಾಡೋದು, ಆ ಹೆಸರಲ್ಲೇ ಸೀಟ್ ಪಡ್ಕೊಳ್ಳೋದು, ಆ ಹೆಸರಲ್ಲೇ ಮಂತ್ರಿಗಿರಿ ಪಡ್ಕೊಳ್ಳೋದು, ಆ ಹೆಸರಲ್ಲೇ ಈಗ ಮುಖ್ಯಮಂತ್ರಿನೂ ಆಗಬೇಕು ಪರಮೇಶ್ವರು. ಪಾಪ ಅದಕ್ಕೂ ಏನೇನೋ ತಿಪ್ಪರ್ಲಾಗ ಹಾಕ್ತಿರ್ತಾರೆ. ಆದರೆ ಅಂಬೇಡ್ಕರ್ ಹೇಳಿದ್ದನ್ನು ಮಾತ್ರ ಪಾಲಿಸಲ್ಲ, ಯಾವುದು ಪಾಲಿಸಲ್ಲ. ಎಲ್ಲ ಅಂಬೇಡ್ಕರ್ ಹೇಳಿದ್ರ ವಿರುದ್ಧನೇ ಪಾಲಿಸೋದು. ಅವ್ರು ಯಾರ ಹತ್ರ ಹೋಗಬೇಡಿ ಅಂದರು, ಯಾರು ಸಹವಾಸ ಮಾಡಬೇಡಿ ಅಂದರು, ಅವ್ರ ಸಹವಾಸ ಏನು ಮಾಡಬೇಡಿ ಅಂದರು, ಅದನ್ನೇ ಮಾಡ್ಕೊಂಡು ಇರೋದು. ಹಾಗಾಗಿ ಗೃಹ ಮಂತ್ರಿಗಳಿಂದ ಏನು ನಿರೀಕ್ಷೆ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ನೇರವಾಗಿ ಇದಕ್ಕೆ ಬಂದಿದ್ದಾರೆ. ಒಂದು ಮಟ್ಟಕ್ಕೆ ಅವರನ್ನು ಮಾತ್ರ ಈಗ ಈ ವಿಚಾರದಲ್ಲಿ ಸ್ವಲ್ಪ ನಂಬಬಹುದು. ಸೊ ಇದಿಷ್ಟು RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಚರ್ಚೆಗಳು, ವಾದಗಳು, ವಿವಾದಗಳು. ಸೊ ಇದರ ಬಗ್ಗೆ ಬೇರೆ ಏನಾದರೂ ಅಪ್ಡೇಟ್ ಬಂದರೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.